ಮಹೇಶ್ ಒಂದು ದೊಡ್ಡ ಮಿಸ್ಟೇಕ್ ಮಾಡೋಕೆ ಹೋಗ್ತಿದ್ದ. ಆದರೆ ಒಂದು ವರ್ಲ್ಡ್ ಅವನ ಇನ್ವೆಸ್ಟಿಂಗ್ ಲೈಫ್ ಚೇಂಜ್ ಮಾಡಿತು. ಅದೇ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಒಂದು ದಿನ ಮಹೇಶ್ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದರೆ ಕನ್ಫ್ಯೂಷನ್, ಯಾವ ಶೇರ್ ತಗೋದು, ರಿಸ್ಕ್ ಜಾಸ್ತಿ ಆಗುತ್ತಾ. ಅವನು ರ್ಯಾಂಡಮ್ ಶೇರ್ಸ್ ತಗೋಕೆ ಆಲ್ಮೋಸ್ಟ್ ರೆಡಿ ಆಗಿದ್ದಾಗ ಅವನ ಫ್ರೆಂಡ್ ಹೇಳ್ತಾನೆ, ಸ್ಟಾಪ್, ಒಂದು ಶೇರ್ ತೆಗೆದುಕೊಳ್ಳಬೇಡ, ETF ಟ್ರೈ ಮಾಡು. ಮಹೇಶ್ ಕೇಳ್ತಾನೆ, ETF ಅಂದ್ರೆ ಏನು? ಫ್ರೆಂಡ್ ಎಕ್ಸ್ಪ್ಲೇನ್ ಮಾಡ್ತಾನೆ, ನೀನು ನಿಫ್ಟಿ 50 ETF ತಗೊಂಡ್ರೆ ಟಾಪ್ 50 ಕಂಪನೀಸ್ನಲ್ಲಿ ಒಂದೇ ಟೈಮ್ನಲ್ಲಿ ಇನ್ವೆಸ್ಟ್ ಮಾಡ್ತೀಯ. ಅಂದರೆ ಒಂದೇ ಬಾಸ್ಕೆಟ್ನಲ್ಲಿ ಫುಲ್ ಡೈವರ್ಸಿಫಿಕೇಶನ್. ಮತ್ತೆ ಇದು ಶೇರ್ಸ್ ತರಹ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ರಿಯಲ್ ಟೈಮ್ ಟ್ರೇಡ್ ಆಗುತ್ತೆ. ಡಿಮ್ಯಾಟ್ ಅಕೌಂಟ್ ಇದ್ದರೆ ಸಾಕು, ಎನಿ ಟೈಮ್ ಬೈ ಮತ್ತು ಸೆಲ್ ಮಾಡಬಹುದು. ಸ್ವಲ್ಪ ದಿನಗಳ ನಂತರ ಮಹೇಶ್ ನೋಡ್ತಾನೆ, ರಿಸ್ಕ್ ಕಡಿಮೆ, ಕಾಸ್ಟ್ ಕಡಿಮೆ, ಈಜಿ ಇನ್ವೆಸ್ಟ್ಮೆಂಟ್. ಅವನು ಸ್ಮೈಲ್ ಮಾಡಿ ಹೇಳ್ತಾನೆ, ಇದೇ ನಾನು ಹುಡುಕುತ್ತಿದ್ದ ಸ್ಮಾರ್ಟ್ ಆಪ್ಷನ್. ಸಿಂಪಲ್ ಆಗಿ ಹೇಳೋದಾದ್ರೆ ETF ಇಸ್ ಈಕ್ವಲ್ ಟು ಮ್ಯೂಚುವಲ್ ಫಂಡ್ ಸೇಫ್ಟಿ ಪ್ಲಸ್ ಶೇರ್ ಮಾರ್ಕೆಟ್ ಫ್ಲೆಕ್ಸಿಬಿಲಿಟಿ. ಬಿಗಿನರ್ ಆಗಿದ್ದರೆ ETF ಒಂದು ಬೆಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಆಗಬಹುದು. ಆಲ್ವೇಸ್ ಡೂ ಯುವರ್ ಓನ್ ರಿಸರ್ಚ್. ಇದೇ ರೀತಿಯ ಸ್ಟಾಕ್ ಮಾರ್ಕೆಟ್ ವಿಷಯಗಳನ್ನು ಲಾಜಿಕಲ್ ಆಗಿ ಕಲಿಯೋಕೆ ಹಂಜಿ ಎಂಪೈ ಜೊತೆಗಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.